ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಒಂದು ಪತ್ರಿಕಾಗೋಷ್ಠಿಯನ್ನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ದಿಶಾ ಬೋಧ್ ಫೌಂಡೇಶನ್ ಹಾಗೂ ನಾರ್ಕೋಟಿಕ್ ಬ್ಯೂರೋ ಆಫ್ ಇಂಡಿಯಾದ ಸಹಯೋಗದಲ್ಲಿ ಈ ಒಂದು ನಶಾಮುಕ್ತ ಭಾರತ ಯುವ ಶುದ್ಧಿ ಅಭಿಯಾನ ಕಾರ್ಯಕ್ರಮವನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಇದೀವಿ. ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತ ಹೊಂದಿರತಕ್ಕಂತ ಮಹಾವಿದ್ಯಾಲಯಗಳು ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ನರ್ಸಿಂಗ್, ಫಾರ್ಮಸಿ, ಅಲೈಡ್ ಸೈನ್ಸಸ್ ಗಳ ಒಂದು ಬೆಂಬಲದೊಂದಿಗೆ ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೀವಿ. ಹೆಚ್ಚುತ್ತಿರುವ ಈ ಡ್ರಗ್ಸ್ ಹಾವಳಿ, ಮಾದಕ ದ್ರವ್ಯಗಳ ಹಾವಳಿಯನ್ನ ನಿಯಂತ್ರಿಸಬೇಕು ಮತ್ತು ಕಾಲೇಜು ವಿಶೇಷವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ಈ ಒಂದು ಡ್ರಗ್ ಫ್ರೀ ಕ್ಯಾಂಪಸ್ ಆಗ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ದಿಶಾ ಬೋಧ್ ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಆಫ್ ಇಂಡಿಯಾ ಬ್ಯೂರೋದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತಾ ಇದೀವಿ. ಇದರ ಮುಖ್ಯ ಉದ್ದೇಶ ಎಲ್ಲಾ ಕ್ಯಾಂಪಸ್ಗಳು ನಶಾಮುಕ್ತ ಕ್ಯಾಂಪಸ್ಗಳಾಗಬೇಕು ಮತ್ತು ಯುವ ಶುದ್ಧಿ ಅಭಿಯಾನ ಆಗ್ಬೇಕಂತಕ್ಕಂಥ ವಿಚಾರ. ತನ್ಮೂಲಕ ಸ್ವಾಸ್ಥ್ಯ ಭಾರತ ಮತ್ತು ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕು, ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು, ನಶಾಮುಕ್ತ ಕ್ಯಾಂಪಸ್ಗಳನ್ನು ನಿರ್ಮಾಣ ಮಾಡಬೇಕು, ಆತ್ಮಹತ್ಯೆ ಮುಕ್ತ ಕ್ಯಾಂಪಸ್ಗಳನ್ನು ನಿರ್ಮಾಣ ಮಾಡಬೇಕು ಮತ್ತು ವಿಶೇಷವಾಗಿ ಅಂಗಾಂಗ ದಾನಗಳ ಬಗ್ಗೆ ಅಂದ್ರೆ ಆರ್ಗನ್ ಡೊನೇಷನ್ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಮ್ಮ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ BC ಭಗವಾನ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸ್ನೇಹಿತರೆ, ತಮ್ಗೆಲ್ರಿಗೂ ಗೊತ್ತಿರಬಹುದು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯ. ಸುಮಾರು 1500ಕ್ಕೂ ಹೆಚ್ಚು ಕ್ಯಾಂಪಸ್ಗಳನ್ನ ಹೊಂದಿರತಕ್ಕಂಥ ದೊಡ್ಡ ವಿಶ್ವವಿದ್ಯಾಲಯ. ಈ ಒಂದು ವಿಶ್ವವಿದ್ಯಾಲಯ ಕೇವಲ ಸರ್ಟಿಫಿಕೇಟ್ ಕೊಡೋದಕ್ಕೆ ಮಾತ್ರ ಸೀಮಿತ ಆಗಿದೆ, ಕೇವಲ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಸೀಮಿತ ಆಗದೇನೆ ಅದರಿಂದ ಹೊರಗೆ ಬಂದು ಸಮಾಜಕ್ಕೆ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಈ ಮಾದಕ ವಸ್ತುಗಳಿಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕಂತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಯೋಚನೆಯನ್ನ ನಮ್ಮ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ BC ಭಗವಾನ್ ರವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಈಗಾಗಲೇ 13 ಜಿಲ್ಲೆಗಳಲ್ಲಿ 15 ಸ್ಥಾನಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಆಯೋಜನೆ ಮಾಡಿದೀವಿ. 16ನೇ ಕಾರ್ಯಕ್ರಮವಾಗಿ ದಿನಾಂಕ 18/3/2026 ವಿಮ್ಸ್ ಮೈದಾನದಲ್ಲಿ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಸೇರಿಸುವುದರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ಈ ಒಂದು ಅಭಿಯಾನದ ಮುಖಾಂತರ ಹಮ್ಮಿಕೊಂಡಿದೀವಿ. ಇದರಲ್ಲಿ ವಿಶೇಷ ಏನಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂಥ ಶ್ರೀಯುತ ತಾವರ್ ಚಂದ್ ಗೆಹ್ಲೋಟ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ BC ಭಗವಾನ್ ರವರು ಒಂದು ಪ್ರತಿಜ್ಞೆಯನ್ನು ಬೋಧನೆ ಮಾಡೋದ್ರ ಮುಖಾಂತರ ಮತ್ತು ದಿಕ್ಸೂಚಿ ಭಾಷಣವನ್ನ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ಶಪಥವನ್ನು ನೀಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದೀವಿ. ತನ್ಮೂಲಕ 5,000 ವಿದ್ಯಾರ್ಥಿಗಳ ಮುಖಾಂತರ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿ ನಶಾಮುಕ್ತ ಅಭಿಯಾನ ಆಗ್ಬೇಕು. ತನ್ಮೂಲಕ ವಿದ್ಯಾರ್ಥಿಗಳಲ್ಲಿ ಆ ನಶೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಕಡಿಮೆ ಆಗಬೇಕು, ಅದರಿಂದ ಆಗ್ತಕ್ಕಂಥ ಸಾಮಾಜಿಕ ದುಷ್ಪರಿಣಾಮಗಳು ಕಡಿಮೆ ಆಗ್ಬೇಕು ಅಂತಕ್ಕಂಥ ಒಂದು ವಿಭಿನ್ನ ಯೋಚನೆಯನ್ನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದೆ. ವಿಶೇಷ ಏನಂದ್ರೆ, ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದಲ್ಲಿ ಸಾವಿರಾರು ವಿಶ್ವವಿದ್ಯಾಲಯಗಳು ಅಸ್ತಿತ್ವದಲ್ಲಿ ಇದ್ರೂ ಕೂಡ ವಿಭಿನ್ನವಾಗಿ ಯೋಚನೆ ಮಾಡಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಕುಲಪತಿಗಳು ವಿದ್ಯಾರ್ಥಿಗಳಲ್ಲಿ ಈ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸತ್ಕಾರ್ಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡೋಂತರಿದ್ವಿ. ಅದರಲ್ಲೂ ವಿಶೇಷವಾಗಿ ಅಂಗಾಂಗಗಳ ದಾನಗಳ ಬಗ್ಗೆ ಇವತ್ತು ಎಷ್ಟೋ ನಾವು ಸಂದರ್ಭದಲ್ಲಿ ನೋಡ್ತೀವಿ. ನಮ್ಮ ಮರಣ ಹೊಂದಿದ ನಂತರ ಕೆಲವು 2-3 ಗಂಟೆ ಅವಧಿಯಲ್ಲಿ ಕೆಲವೊಂದು ಅಂಗಾಂಗಗಳನ್ನು ದಾನ ಮಾಡಿದಾಗ ನಾವು ಸುಮಾರು ಒಂದು 8 ಜನರ ಪ್ರಾಣ ಉಳಿಸಬಹುದು ಅಂತಕ್ಕಂಥ ಒಂದು ವಿಚಾರ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಕಾರ್ನಿಯಾವನ್ನ ದಾನ ಮಾಡೋದಾಗಿರ್ಬೋದು, ಹಾರ್ಟ್ ಅನ್ನ ದಾನ ಮಾಡೋದಾಗಿರ್ಬೋದು, ಕಿಡ್ನಿಯನ್ನ ದಾನ ಮಾಡುವಂತದ್ದಾಗಿರ್ಬೋದು, ಲಂಗ್ಸ್ ಅನ್ನ ದಾನ ಮಾಡುವಂತಾಗಿರ್ಬೋದು, ಸ್ಕಿನ್ ಅನ್ನ ದಾನ ಮಾಡುವಂತದ್ದು ಇವತ್ತು ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತದ್ದು ಅವಶ್ಯಕತೆ ಇದೆ. ಯಾಕಂದ್ರೆ ಎಷ್ಟೋ ರೋಗಿಗಳು ಇವತ್ತು ಲಕ್ಷಾಂತರ ರೋಗಿಗಳು, ಲಕ್ಷಾಂತರ ಸಾರ್ವಜನಿಕರು ಇವತ್ತು ಅಂಗಾಂಗಗಳ ದಾನವನ್ನು ಪಡೆಯೋದಕ್ಕೆ ಕ್ಯೂದಲ್ಲಿ ನಿಂತಿರುವಂತ ಸಂದರ್ಭದಲ್ಲಿ ನಾವು ದಾನದ ಬಗ್ಗೆ ಅಭಿಯಾನವನ್ನ ಮಾಡುವಂತ ಸಂದರ್ಭದಲ್ಲಿ ಜನರು ಅಂಗಾಂಗಗಳ ದಾನವನ್ನ ಮಾಡೋದಕ್ಕೆ ಮುಂದೆ ಬರತಕ್ಕಂಥ ಸಾಧ್ಯತೆ ಇರೋದ್ರಿಂದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಭಿನ್ನವಾಗಿ ಒಂದು ಯೋಚನೆಯನ್ನು ಮಾಡಿ, ಚಿಂತನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸೋ ದಿಶೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನಾನು ಈ ಒಂದು ಸಂಘಟಕರ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡುವಂತದ್ದೇನೆಂದ್ರೆ, ಈ ಒಂದು ಸತ್ಕಾರ್ಯಕ್ಕೆ, ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಅಭಿಯಾನಕ್ಕೆ ನಾವು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರವನ್ನು ನೀಡೋದ್ರ ಮುಖಾಂತರ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಸಂಘಟಕರ ಪರವಾಗಿ ತಮ್ಮೆಲ್ಲರೂ ಕೂಡ ಒಂದು ಕಳಕಳಿಯಿಂದ ಮನವಿಯನ್ನ ಮಾಡಿಕೊಡ್ತೇನೆ. ಪ್ರಾರಂಭ ಆಗುವಂತೂ ವಿಮ್ಸ್ ಮೈದಾನದಿಂದ ಪ್ರಾರಂಭ ಆಗಿ ಹೊರಗೆ ವಿಮ್ಸ್ ಸರ್ಕಲ್, ಅಲ್ಲಿಂದ ಇನ್ಫೆಂಟ್ರಿ ರೋಡ್ ಮುಖಾಂತರ ನಮ್ಮ ಕಾಳಿದಾಸ ಸರ್ಕಲ್ ಬರುತ್ತೆ, ಅಲ್ಲಿಂದ SP ಸರ್ಕಲ್ ಬರುತ್ತೆ, ಅಲ್ಲಿಂದ ದುರ್ಗಮ್ಮ ದೇವಸ್ಥಾನ ಸರ್ಕಲ್ ನಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಏನು ಸ್ಕೂಲ್ ಇದೆ ಅದರಲ್ಲಿ ಅಂತ್ಯ ಆಗ್ತದೆ. ಮತ್ತು ಅಲ್ಲಿ ಟಿಫನ್ ವ್ಯವಸ್ಥೆ ಕೂಡ ನಾವು ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ.
ನಾವು 5,000 ವಿದ್ಯಾರ್ಥಿಗಳು ಬರುವಂತದ್ದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸೋದಕ್ಕೆ ನಾವು ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀವಿ ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.